ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ಇಂದು ನಾನು ಜರತ್ಕಾರು ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾಯಾವರವೆಂಬ ವಂಶಕ್ಕೆ ಸೇರಿದವರು ಜರತ್ಕಾರು ಮಹರ್ಷಿಗಳು. ಈ ವಂಶಜರು ಕಾಡಿನಲ್ಲೋ ಊರಿನಲ್ಲೋ ಎಲ್ಲೋ ಒಂದು ಕಡೆ ನಿಂತವರಲ್ಲ. ಅವರು ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ರಾತ್ರಿಯನ್ನು ಕಳೀತಾ ಸದಾ ಸಂಚಾರದಲ್ಲಿರ್ತಕ್ಕಂಥವ್ರು ಈ ವಂಶದವರು. ಜರತ್ಕಾರು ಮಹರ್ಷಿಗಳು ಇದೇ ಥರ ಜೀವನವನ್ನು ನಡೆಸ್ತಾ ದೇಶ ಪರ್ಯಟನೆ ಮಾಡ್ತಾ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸ್ತಾ ಪ್ರಯಾಣ ಮಾಡ್ತಾ ಇದ್ದರು. ಅವರಿಗೆ ಇಂತಹುದೇ ಆಹಾರ ಬೇಕು ಅಂತಾಗಲಿ ಅಥವಾ ಇಂತಹ ಸ್ಥಳವೇ ಬೇಕು ಅಂತಾಗಲಿ ಯಾವುದೂ ಇರಲಿಲ್ಲ. ಅವರಿಗೆ ಜಿತೇಂದ್ರಿಯರಾಗಿದ್ದರು. ಆದ್ದರಿಂದ ನಿದ್ರಾಹಾರಗಳನ್ನು ತ್ಯಜಿಸಿ ಕಠಿಣ ಜೀವನ ನಡೆಸ್ತಾ ಇದ್ದರು. ಆದರೆ ಸದಾ ಆನಂದದಿಂದ ಇರ್ತಾಯಿದ್ರು. ಅದು ನೋಡಿ ಅವ್ರದ್ದು ಸ್ಪೆಷಾಲಿಟಿ. ಹೀಗೆ ಒಂದು ಸಾರ್ತಿ ಸಂಚಾರ ಮಾಡ್ತಿದ್ದಾಗ ಜರತ್ಕಾರು ಮಹರ್ಷಿಗಳು ಒಂದು ಸುರಂಗದಲ್ಲಿ ತಲೆ ಕೆಳಕಾಗಿ ನೇತಾಡುತ್ತಿದ್ದ ಕೆಲವರನ್ನು ನೋಡ್ತಾರೆ. ನೇತಾಡ್ತಾ ಇದ್ದವರು ಹಿಡಿದಿದ್ದ ವೀರನ ಸ್ತಂಭವನ್ನು ಇಲಿಯೊಂದು ಕಡಿತಾ ಇತ್ತು. ಅವರನ್ನು ಕುರಿತು ಜರತ್ಕಾರು ಮಹರ್ಷಿಗಳು, ನೀವು ಯಾರು, ಹೀಗೇಕೆ ನೇತಾಡ್ತಾ ಇದ್ದೀರಿ, ನೀವು ಹಿಡಿದಿರ್ತಕ್ಕಂತಹ ಆಧಾರವನ್ನು ಇಲಿಯೊಂದು ಕಡಿಯುತ್ತಿದೆ, ಆಗ ನಿಮ್ಮ ಪಾಡೇನು ಅಂತ ಕೇಳ್ತಾರೆ. ಅವರು ಹೇಳ್ತಾರೆ, ನಾವು ಯಾಯಾವರ ವಂಶಕ್ಕೆ ಸೇರಿದ ಪಿತೃಗಳು. ನಮ್ಮ ವಂಶದಲ್ಲಿ ಈಗ ಉಳಿದಿರ್ತಕ್ಕಂಥವನು ಒಬ್ಬನೇ. ಅವನ ಹೆಸರು ಜರತ್ಕಾರು. ಅವನು ಯಾವಾಗಲೂ ತಪೋನಿರತನಾಗಿರೋದ್ರಿಂದ ನಮಗೆ ಸದ್ಗತಿ ನೀಡಲಿಕ್ಕೆ ಯಾರೂ ಇಲ್ಲ. ಅವನ ನಂತರ ನಾವೆಲ್ಲ ಅಧಃಪತಿತರಾಗ್ತೇವೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಜರತ್ಕಾರು ಮಹರ್ಷಿಗಳಿಗೆ ಆಶ್ಚರ್ಯವೂ ಆಯಿತು, ದುಃಖವೂ ಉಂಟಾಯಿತು. ಪಾಪ ಜರತ್ಕಾರು ಮಹರ್ಷಿಗಳಿಗೆ ಇವರ ಉದ್ಧಾರಕ್ಕೆ ಅಂತ ತಾವು ಗೃಹಸ್ಥರಾಗಬೇಕಾಗುತ್ತಲ್ಲ ಅಂತ ಸಂಕಟ ಆಯಿತು ಅವ್ರಿಗೆ. ಏಕೆಂದರೆ ಇವರು ಉದ್ಧಾರ ಮಾಡಬೇಕು ಅಂದರೆ ಇವನಿಗೆ ಮಗ ಆಗಬೇಕು, ಇದಕ್ಕೆ ನಾನು ಗೃಹಸ್ಥನಾಗಬೇಕಲ್ಲ ಅದು ಸಂಕಟ ಆಯಿತು. ಅಲ್ಲದೆ ಗೃಹಸ್ಥ ಜೀವನ ನಡೆಸಲಿಕ್ಕೆ ಧನಸಂಚಯ ಬೇರೆ ಮಾಡಬೇಕಾಗುತ್ತೆ. ಒಬ್ಬನೇ ಆದರೆ ಹೆಂಗೆ ಬೇಕಾದ್ರೆ ಎಲ್ಲ ಬೇಕಾದ್ರೆ ಓಡಾಡ್ಕೊಂಡಿರಬಹುದು. ಆದರೆ ಗೃಹಸ್ಥರಾಗಬೇಕು ಅಂದರೆ ದುಡ್ಡು ಮಾಡಬೇಕು, ಸಂಸಾರ ನಡೆಸಬೇಕು ಅಂದರೆ ಹಣ ಬೇಕಲ್ಲ. ಅದಕ್ಕೋಸ್ಕರ ತಮ್ಮ ವಿವಾಹಕ್ಕೆ ತಾವೇ ಕೆಲವು ನಿಬಂಧನೆಗಳನ್ನು ಹಾಕ್ಕೊಂಡ್ರು. ಕನ್ಯೆಯು ಜರತ್ಕಾರು ಎಂಬ ಹೆಸರಿನವಳೇ ಆಗಿರಬೇಕು. ಅವಳ ತಂದೆ ತಾಯಿಯರೇ ಹುಡುಕೊಂಡು ಬಂದು ಕನ್ಯಾದಾನ ಮಾಡಬೇಕು ಹೊರತು ತಾವು ಕನ್ಯೆಯನ್ನು ಹುಡುಕೊಂಡು ಅಲ್ದಾಡೋದಿಲ್ಲ. ಹುಡುಗಿಯನ್ನು ನನಗೆ ಕೊಡೋದ್ರಿಂದ ಅವರು ನನ್ನಿಂದ ಯಾವ ಧನವನ್ನೂ ಕೂಡ ಕೇಳಬಾರ್ದು. ಹಿಂದೆ ಇತ್ತು ನೋಡಿ, ಹುಡುಗಿನ ಏನಪ್ಪ ಮದುವೆ ಮಾಡ್ಕೋಬೇಕು ಅಂದರೆ ಕನ್ಯಾಗೆ ಶುಲ್ಕ ಕೊಡಬೇಕಿತ್ತು, ಕನ್ಯಾ ಶುಲ್ಕ ಕೊಡಬೇಕಿತ್ತು. ಹಾಗೆ ಈ ಥರ ಒಂದು ಕಂಡೀಷನ್ ಹಾಕಿದ್ರು. ಹೀಗೆ ಸ್ವಲ್ಪ ದಿವಸ ಆಯಿತು. ಒಂದು ದಿವಸ ಜರತ್ಕಾರು ಮಹರ್ಷಿಗಳು ಅರಣ್ಯ ಮಧ್ಯದಲ್ಲಿ ನಿಂತ್ಕೊಂಡು ಜೋರಾಗಿ, ನಾನು ಕನ್ಯಾ ಭಿಕ್ಷೆಯನ್ನು ನಿರೀಕ್ಷಿಸ್ತಾ ಇದ್ದೇನೆ, ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ನೀಡಿರಿ ಅಂತ 3 ಸತಿ ಕೂಗಿದ್ರು. ಈ ಸಮಯಕ್ಕಾಗಿಯೇ ಕಾಯ್ತಾ ಇದ್ದ ವಾಸುಕಿ ಸರ್ಪ ತನ್ನ ತಂಗಿಯನ್ನು ಕರೆದುಕೊಂಡು ಬರ್ತಾನೆ. ಅವನು ಬಂದದ್ದೇ ಮಹರ್ಷಿಗಳಿಗೆ ನಮಸ್ಕರಿಸಿ, ಪೂಜ್ಯರೇ, ತಮ್ಮ ಅಪೇಕ್ಷೆಯಂತೆ ನನ್ನ ತಂಗಿಯು ಜರತ್ಕಾರು ಎಂಬ ಹೆಸರಿನವಳೇ ಆಗಿದ್ದಾಳೆ. ನಿಮಗೆ ಭಿಕ್ಷಾರೂಪವಾಗಿ ಕೊಡಲಿಕ್ಕೆ ಅಂತ ನಾನು ಇವಳನ್ನು ಬೆಳೆಸಿದ್ದೇನೆ ಅಂತ ಹೇಳ್ತಾನೆ. ಜರತ್ಕಾರು ಮಹರ್ಷಿಗಳು ಬಹಳ ಸಂತೋಷದಿಂದ ಮದುವೆ ಮಾಡಿಕೊಂಡ್ರು. ಮದುವೆ ಆದಮೇಲೆ ಸಂಸಾರ ನಡೆಸಲಿಕ್ಕೆ ಹಣದ ಅವಶ್ಯಕತೆ ಇತ್ತು. ಅವರು ಬಹಳ ಕಠಿಣ ಜೀವನ ನಡೆಸಲಿಕ್ಕೆ ಶುರು ಮಾಡಿದ್ರು. ಅವರ ಪತ್ನಿ ಜರತ್ಕಾರವೂ ಅದೇ ರೀತಿ ಬಾಳಬೇಕಾಯಿತು. ವಾಸುಕಿಯೇ ಇವರ ಸಂಸಾರದ ಹೊಣೆಯನ್ನು ಹೊರಲು ಸಿದ್ಧರಾದ. ಜರತ್ಕಾರು ಮತ್ತೊಂದು ನಿಯಮವನ್ನು ಮುಂದಿಟ್ಟರು. ಅದೇನೆಂದರೆ, ಪತ್ನಿಯು ತಮಗೆ ಅಪ್ರಿಯವಾದ ಕಾರ್ಯವನ್ನು ಮಾಡಿದರೆ ತಕ್ಷಣವೇ ಅವಳನ್ನು ತ್ಯಜಿಸಿಬಿಡ್ತೇನೆ ಅಂತ ಹೇಳಿಬಿಟ್ರು. ವಾಸುಕಿ ಇವರ ನಿಬಂಧನೆಗಳಿಗೆ ಒಪ್ಪಿಕೊಂಡು ಋಷಿಮುನಿಗಳ ಸಮೂಹದಲ್ಲಿ ವಿವಾಹವನ್ನು ನೆರವೇರಿಸಿದ್ರು. ಮಂತ್ರವಿದ್ದಲ್ಲಿ ಶ್ರೇಷ್ಠರಾದ ಜರತ್ಕಾರುಗಳಿಗೂ ನಾಗಕನ್ಯಾದ ಜರತ್ಕಾರುವಿಗೂ ಮದುವೆ ಆಯಿತು. ಮದುವೆ ಆದಮೇಲೆ ಪತಿಯ ಆಶಯವನ್ನು ಅನುಸರಿಸಿಕೊಂಡು ಅವರ ಇಚ್ಛೆಯಂತೆ ನಡೆದುಕೊಳ್ತಾ ತನ್ನಿಂದ ಯಾವುದೇ ಅಪಚಾರವಾಗದಂತೆ ಎಚ್ಚರದಿಂದ ಇದ್ಲು. ಒಂದು ದಿವಸ ಮಹರ್ಷಿಗಳು ಪತ್ನಿಯ ತೊಡೆಯ ಮೇಲೆ ತಲೆ ಇಟ್ಟು ಮಲ್ಕೊಂಡಿದ್ರು. ಸೂರ್ಯಾಸ್ತ ಸಮೀಪಿಸ್ತಿತ್ತು, ಸೂರ್ಯಾಸ್ತಮಾನವಾಗ್ತಾಯಿತ್ತು. ಸಂಧ್ಯಾ ವಂದನೆಯ ಸಮಯದಲ್ಲಿ ಪತಿಯನ್ನು ಎಚ್ಚರಿಸಬೇಕೇ ಬೇಡವೇ ಅನ್ನೋ ಒಂದು ಸಂದಿಗ್ಧತೆಯಲ್ಲಿ ಅವಳು ಚಿರುಕುಬಿಟ್ಳು. ಕೊನೆಗೆ ಏಳಿಸದೇ ಇದ್ದರೆ ಪತಿಯು ಕೋಪಗೊಳ್ತಾರೆ ಅಂತ ನಿರ್ಧಾರಕ್ಕೆ ಒಂದು ಪತಿಯನ್ನು ಎಬ್ಬಿಸಿದ್ಲು. ಕೂಡಲೇ ಮೇಲೆದ ಜರತ್ಕಾರು ಮಹರ್ಷಿ, ನೀನು ನನಗೆ ಮಹತ್ತರವಾದ ಅಪಮಾನವನ್ನು ಮಾಡಿದ್ದೀಯಾ, ಇದನ್ನು ಸಹಿಸಿಕೊಂಡು ನಾನು ನಿನ್ನೊಡನೆ ಬಾಳಲಾರೆ ಅಂದುಬಿಟ್ರು. ನಾನು ಮಲಗಿರುವಾಗ ಸೂರ್ಯ ಹೇಗೆ ತಾನೇ ಮುಳುಗ್ತಾನೆ?
ಧರ್ಮಮೂರ್ತಿಯಾದ ನನಗೆ ಹೆಂಡತಿಯು ಧರ್ಮದ ವಿಷಯವಾಗಿ ಎಚ್ಚರಿಸೋದು ಅಂದ್ರೆ ಏನರ್ಥ ಅಂತ ಕೋಪಿಸ್ಕೊಂಬಿಟ್ಟು ಹೊರಟು ಹೋಗ್ಬಿಟ್ರು. ಪತ್ನಿ ಎಷ್ಟು ಹೇಳ್ತಾಳೆ, ವಿಧವಾಗಿ ಪ್ರಾರ್ಥನೆ ಮಾಡ್ತಾಳೆ, ಮಹರ್ಷಿಗಳು ಕೇಳಲೇ ಇಲ್ಲ. ಜರತ್ಕಾರು ಅಳುತ್ತಾ ಮಾತೃಶಾಪದಿಂದ ಹೊಂದಿರತಕ್ಕಂತಹ ತನ್ನ ತಂದೆಯ ಮನೆಯ ಬಂಧುಗಳ ಶಾಪ ವಿಮೋಚನೆಗಾಗಿ ಒಬ್ಬ ಪುತ್ರ ಹುಟ್ಟುವವರೆಗಾದರೂ ನನ್ನೊಡನೆ ಇರಬೇಕು ಅಂತ ಪ್ರಾರ್ಥಿಸ್ತಾಳೆ. ಮಹರ್ಷಿಗಳು ನಿನ್ನ ಗರ್ಭದಲ್ಲಿ ಗಂಡು ಮಗು ಆಗಲೇ ಬೆಳೆಯುತ್ತಿದೆ ಎಂದು ಆಶ್ವಾಸನೆ ನೀಡಿ ತಪಸ್ಸಿಗೆ ಹೊರಟು ಹೋಗ್ತಾರೆ. ಪಾಪ ಅವಳು ಹೇಳ್ತಾಳೆ ಮಗು ಆಗೋ ತನಕ ಇರಿ ಅಂತ. ಅವಳು ಎಷ್ಟು ಹೇಳಿದ್ರು ಅವನು ಕೇಳಿಸ್ಕೊಳ್ಳೇ ಇಲ್ಲ, ಅವನಿಗೆ ಬೇಕಾಗೇ ಇರಲಿಲ್ವಲ್ಲ ಮದುವೆ. ಸರಿ ಪಾಪ ಅವಳು ಎಷ್ಟೆಲ್ಲ ಹೇಳ್ತಾಳೆ. ಆಮೇಲೆ ಬಂಧುಗಳ ಶಾಪ ವಿಮೋಚನೆಗಾದರೂ ಒಂದು ಮಗ ಹುಟ್ಟೋವರೆಗೂ ನನ್ನ ಜೊತೆ ಇರಿ ಅಂದಾಗ ಅವನಿಗೆ ಬೇಕಾಗೂ ಇರಲಿಲ್ಲ. ಅಷ್ಟು ತಕ್ಕನಂಗೆ ನಿನ್ನ ಗರ್ಭದಲ್ಲಿ ಒಂದು ಗಂಡು ಮಗು ಹುಟ್ಟುತ್ತಾ ಇದೆ, ಬೆಳೀತಾ ಇದೆ ಅಂತ ಅವನು ಆಶ್ವಾಸನೆ ಕೊಟ್ಟು ತಪಸ್ಸಿಗೆ ಹೋಗ್ತಾನೆ. ಅವರು ಗರ್ಭದ ವಿಷಯವಾಗಿ ಅಸ್ಥಿ ಅಂದರೆ ಇದೆ ಅಂತ ಹೇಳಿದ ಕಾರಣದಿಂದ ಅವಳು ಹುಟ್ಟಿದ ಮಗನಿಗೆ ಆಸ್ತಿಕ ಅಂತ ಹೆಸರಿಡ್ತಾಳೆ. ಮುಂದೆ ಆ ಬಾಲಕನೇ ಜನಮೇಜಯನ ಸರ್ಪಯಾಗಕ್ಕೆ ಹೋಗಿ ಅವನನ್ನು ಮೆಚ್ಚಿಸಿ ಆ ಯಾಗವನ್ನು ನಿಲ್ಲಿಸೋ ಹಾಗೆ ವರವನ್ನು ಪಡೆದು ವಂಶವನ್ನು ಉಳಿಸ್ತಾನೆ. ಇದು ಜರತ್ಕಾರು ಮಹರ್ಷಿಗಳ ಒಂದು ಕಥೆ. ಧನ್ಯವಾದಗಳು.